-15 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ ನಾವು ಈ ಪರಿಸರವನ್ನು ವೀಕ್ಷಿಸಬೇಕಾಗಿರುವುದರಿಂದ ಸೂಕ್ತ ಬಟ್ಟೆಯೊಂದಿಗೆ ಪ್ರವೇಶಿಸಬೇಕಾದುದು ಅನಿವಾರ್ಯ. ನಮಸ್ಕಾರ ಸ್ನೇಹಿತರೆ, ನಾನು ಚೂಡಾಮಣಿ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂದು ಭಾವಿಸುತ್ತಾ ನಿಮ್ಮನ್ನೆಲ್ಲ ನನ್ನ ಚೂಡಾಮಣಿ ಟ್ರಾವೆಲಾಗ್ಸ್ ಎನ್ನುವ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಸ್ನೇಹಿತರೆ, ಇಂದು ಅಬುಧಾಬಿಯಲ್ಲಿರುವ ಎಸ್ಲ್ಯಾಂಡ್ನಲ್ಲಿ ನಾವೆಲ್ಲ ಇದ್ದೇವೆ. ಅಲ್ಲಿಯ ಸೀ ವರ್ಲ್ಡ್ನ ಒಳಹೊಕ್ಕಿದ್ದೇವೆ. ವಿಶ್ವದ ಅತ್ಯಂತ ದೊಡ್ಡ ಒಳಾಂಗಣ ಸಮುದ್ರ ಥೀಮ್ ಪಾರ್ಕನ್ನು ನಾವು ನೋಡ್ತಾ ಇದ್ದೇವೆ. ಇಲ್ಲಿ 1,00,000ಕ್ಕೂ ಹೆಚ್ಚಿನ ಜಲಚರಗಳಿವೆ. ಈಗಾಗಲೇ ನೀವು ನೋಡಿದ್ದೀರಿ, ಹಲವಾರು ಥರದ ಮೀನುಗಳು, ಡಾಲ್ಫಿನ್ಗಳು, ಶಾರ್ಕ್ಗಳು, ಆಮೆಗಳನ್ನು ಕೂಡ ನೋಡಿದ್ದೀರಿ. ಈ ಒಂದು ಅಬುಧಾಬಿ ಓಷನ್, ಮೈಕ್ರೋ ಓಷನ್, ಒನ್ ಓಷನ್, ಟ್ರಾಪಿಕಲ್ ಓಷನ್, ಎಂಡ್ಲೆಸ್ ಓಷನ್ ಇವೆಲ್ಲವನ್ನು ನೀವು ನೋಡಿದ್ದೀರಿ. ಹೆಚ್ಚಿನ ವಿವರಗಳಿಗಾಗಿ ನೀವು ನನ್ನ ಹಿಂದಿನ ವಿಡಿಯೋಗಳನ್ನು ನೋಡಿ. ಈಗ ಆರ್ಕಟಿಕ್ ಮತ್ತು ಅಂಟಾರ್ಟಿಕ್ ಓಷನ್ಗಳನ್ನು ನಾವು ನೋಡಲು ಹೋಗ್ತಾ ಇದ್ದೇವೆ. ಸ್ನೇಹಿತರೆ, ನಿಜಕ್ಕೂ ಇಲ್ಲಿ ಒಳಹೊಕ್ಕಾಗ ಬಿಸಿಲಿನ ಧಗೆ ನಮಗೆ ತಾಗದಂತೆ ಒಳಬದಿಗೆ ಅದರದೇ ಆದ ಹೊಸ ಪ್ರಪಂಚದಲ್ಲಿ ಕಾಲಿಟ್ಟಂತೆ ಅನಿಸ್ತದೆ. ತಂಪಾದ ವಾತಾವರಣ ಇಡೀ ದಿನ ನಮ್ಮನ್ನು ಉಲ್ಲಾಸಕರವಾಗಿ ಇಡ್ತಾ ಇದೆ. ಇಲ್ಲಿ ಬಂದಾಗ ನಮಗೆ ಎಷ್ಟು ಖುಷಿ ಅನ್ನಿಸ್ತಾ ಇದೆ. ನೀವು ಮೇಲ್ಗಡೆ ಕಾಣ್ತಾ ಇರೋದು ನಿಜವಾದ ಆಕಾಶವಲ್ಲ, ಇದು ಕೃತಕ ಆಕಾಶ. ಸ್ನೇಹಿತರೆ, ಈ ಒಂದು ಆರ್ಕಟಿಕ್ ಮತ್ತು ಅಂಟಾರ್ಟಿಕ್ ಓಷನ್ಗಳಿಗೆ ನಾವಿಂದು ಹೊರಡ್ತಾ ಇದ್ದೇವೆ. ಇದೊಂದು ಹಿಮಚ್ಛಾದಿತ ಪ್ರಪಂಚವಾಗಿದೆ.
ಸಾಮಾನ್ಯ ಪ್ರಪಂಚವನ್ನು ಕಂಡ ನಮಗೆ ಹಿಮಚ್ಛಾದಿತ ಪರಿಸರದಲ್ಲಿ ಜೀವನ ನಡೆಸುವ ಪ್ರಾಣಿಗಳನ್ನು ಇಲ್ಲಿ ನಾವು ಕಾಣುತ್ತೇವೆ. ವಾಲ್ರಸ್, ಪಫಿನ್ಸ್, ಆರ್ಕಟಿಕ್ ಫಾಕ್ಸ್ಗಳನ್ನು ನಾವಿಲ್ಲಿ ನೋಡ್ತಿದ್ದೇವೆ. -15 ಡಿಗ್ರಿ ಸೆಂಟಿಗ್ರೇಡ್ ತಾಪಮಾನದಲ್ಲಿ ನಾವು ಈ ಪರಿಸರವನ್ನು ವೀಕ್ಷಿಸಬೇಕಾಗಿರುವುದರಿಂದ ಸೂಕ್ತ ಬಟ್ಟೆಯೊಂದಿಗೆ ಪ್ರವೇಶಿಸಬೇಕಾದುದು ಅನಿವಾರ್ಯ. ನಾವು ಹೆಚ್ಚಿನ ಉಡುಪನ್ನು ಅಲ್ಲಿ ಒಯ್ಯದೇ ಇದ್ದುದರಿಂದ ನಮಗೆ ಆ ಕೊರೆಯುವ ಚಳಿಯನ್ನು ತಡೆಯಲೇ ಆಗಲಿಲ್ಲ. ನೋಡಿ, ಈ ಒಂದು ಅಂಟಾರ್ಟಿಕಾದಲ್ಲಿ ಇದು ಪೆಂಗ್ವಿನ್ಗಳ ಸಾಮ್ರಾಜ್ಯ ಅಂತ ಹೇಳ್ಬೋದು. ಇಲ್ಲಿ ನಾವು ವಿವಿಧ ರೀತಿಯ ಪೆಂಗ್ವಿನ್ ಜಾತಿಗಳನ್ನು ಕಾಣುತ್ತೇವೆ. ಹಿಮಪರ್ವತಗಳ ನಡುವಿನ ಗ್ಲಾಸ್ ವಾಕ್ ನಡಿಗೆಯನ್ನು ಕೂಡ ನಾವಿಲ್ಲಿ ಕಾಣಬಹುದು. ಪೆಂಗ್ವಿನ್ಗಳಿಗೆ ಆಹಾರ ನೀಡುವ ವಿಶೇಷ ಸೆಷನ್ ಕೂಡ ಕೆಲವೊಮ್ಮೆ ನಮಗೆ ಸಿಗ್ತದೆ. ಈ ಒಂದು ಅಂಟಾರ್ಟಿಕಾ ಮತ್ತು ಆರ್ಕಟಿಕ್ ಓಷನ್ಗಳು ತುಂಬ ಸುಂದರವಾಗಿವೆ. ಹಿಮ ಪ್ರದೇಶಗಳಲ್ಲಿ ವಾಸಿಸುವಂತಹ ಹಲವಾರು ಜೀವಿಗಳು ಇಲ್ಲಿವೆ, ನೋಡೋಣ. ಅಷ್ಟೇ ಅಲ್ಲ ಸ್ನೇಹಿತರೆ, ಇಲ್ಲಿ ಹಿಮ ಪ್ರದೇಶಗಳಲ್ಲಿ ಇರುವಂತಹ ಫಾಕ್ಸ್ ಕೂಡ ಇದೆ. ನೋಡಿ ಸ್ನೇಹಿತರೆ, ಸಾಮಾನ್ಯ ಪ್ರಪಂಚವನ್ನು ಕಂಡ ನಮಗೆ ಆರ್ಕಟಿಕ್ ಹಿಮಚ್ಛಾದಿತ ಹಿಮದಿಂದ ಕೂಡಿದ ಪ್ರದೇಶದಲ್ಲಿ ಎಷ್ಟು ತಂಪಾಗ್ತಾ ಇದೆ. ಇಂತಹ ಪರಿಸರದಲ್ಲಿ ಜೀವನ ನಡೆಸ್ತಾ ಇರುವಂತಹ ಪ್ರಾಣಿಗಳನ್ನು ನಾವು ಕಾಣ್ತೇವೆ. ವಾಲ್ರಸ್, ಪಫಿನ್, ಆರ್ಕಟಿಕ್ ಫಾಕ್ಸ್, ಪೆಂಗ್ವಿನ್ಗಳು ನೋಡಿ ಯಾವ ರೀತಿ ಇವೆ ನೋಡಿ.
ಸ್ನೇಹಿತರೆ, ಈ ಒಂದು ವಿಡಿಯೋವನ್ನು ನೋಡಿ ತಮಗೆಲ್ಲ ಖುಷಿಯಾಗಿದೆ ಅಂದ್ಕೊಂಡಿದ್ದೇನೆ. ದಯವಿಟ್ಟು ಒಂದು ಲೈಕ್ ಕೊಡಿ, ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಅಷ್ಟೇ ಅಲ್ಲ, ತಮ್ಮ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿ, ಹೇಗಿತ್ತಂದು ಕಾಮೆಂಟ್ ಮಾಡಿ. ಇಲ್ಲಿಯವರೆಗೂ ನನ್ನ ಈ ವಿಡಿಯೋ ನೋಡಿದ ತಮಗೆಲ್ಲ ಧನ್ಯವಾದಗಳು. ಮುಂದಿನ ಒಂದು ಸುಂದರ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ನಮಸ್ಕಾರಗಳು.